ಇಲ್ಲಿ ಮೇಲ್ ನೋಡ್ತಾ ಇದ್ದೀರಲ್ಲ, ಇವ್ರೊಬ್ರು ಚೈನೀಸ್ ಕಂಟೆಂಟ್ ಕ್ರಿಯೇಟರ್. ಇವ್ರ ಕೆಲಸ ಏನಂದ್ರೆ ಇಡೀ ಚೈನಾನ ಸುತ್ತಾ ಇರ್ತಾರೆ. ಅಲ್ಲಿರೋ ಪ್ರಾಬ್ಲಮ್ಸ್ ನ ನೋಡಿ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾಗೆ ಪೋಸ್ಟ್ ಮಾಡ್ತಾ ಇರ್ತಾರೆ. ಲೈಕ್ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಬ್ಲಮ್ಸ್, ಬ್ಯಾಡ್ ಇನ್ಫ್ರಾಸ್ಟ್ರಕ್ಚರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಅವ್ರು ಮಾಡೋ ಕಂಟೆಂಟ್ ನ ಚೈನಾ ಗೌರ್ಮೆಂಟ್ ಸಪೋರ್ಟ್ ಮಾಡುತ್ತೆ. ಸಪೋರ್ಟ್ ಮಾಡಿ ಆ ಪ್ರಾಬ್ಲಮ್ಸ್ ನ ಆಸ್ ಸೂನ್ ಆಸ್ ಪಾಸಿಬಲ್ ಸಾಲ್ವ್ ಮಾಡುತ್ತೆ. ನೀವು ಕೇಳ್ಬೋದು, ನಮ್ ದೇಶದಲ್ಲೂ ತುಂಬಾ ಪ್ರಾಬ್ಲಮ್ಸ್ ಇವೆ, ಅನ್ಲಿಮಿಟೆಡ್ ಕಂಟೆಂಟ್, ಅನ್ಲಿಮಿಟೆಡ್ ಸೋರ್ಸಸ್ ಅಂತ. ಆದ್ರೆ ಆ ಸೋರ್ಸಸ್ ನ ಉಪಯೋಗಿಸ್ಕೊಂಡಿದ್ದ ಜರ್ನಲಿಸ್ಟ್ ಪರಿಸ್ಥಿತಿಗಳು ನೋಡಿ. ಸರ್ ಮುಖೇಶ್ ಚಂದ್ರಾಕರ್ ಅವ್ರ ಸಿಟಿಯಲ್ಲಿ ನಡೆಯುತ್ತಿರುವ ರೋಡ್ ಸ್ಕ್ಯಾಮ್ಸ್ ನ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಅವ್ರ ಮನೇಲಿರುವ ಸೆಪ್ಟಿಕ್ ಟ್ಯಾಂಕ್ ಅಲ್ಲೇ ಸಿಮೆಂಟ್ ಹಾಕಿ ಸಾಯಿಸ್ತಾರೆ. ಸರ್ ಸಂದೀಪ್ ಕೊಠಾರಿ ಕಿಲ್ಡ್ ಬೈ ಮೈನಿಂಗ್ ಮಾಫಿಯಾ. ಒಂದು ಅನಾನಿಮಸ್ ಟ್ರಕ್ ಬಂದು ಡೈರೆಕ್ಟ್ ಆಗಿ ಅವ್ರನ್ನೇ ಗುದ್ದುತ್ತೆ. ಸರ್ ಜಗಜೇಂದರ್ ಸಿಂಗ್ ಇವ್ರು ಸ್ಯಾಂಡ್ ಮಾಫಿಯಾನ ಎಕ್ಸ್ಪೋಸ್ ಮಾಡ್ತಾರೆ ಅಂತ ಬದುಕಿರುವಾಗ್ಲೇನೆ ಸುಟ್ಟಿ ಸಾಯಿಸ್ಬಿಡ್ತಾರೆ. ಮಿಸ್ ಗೌರಿ ಲಂಕೇಶ್ ಬೆಂಗಳೂರಲ್ಲಿ ಪೊಲಿಟಿಕಲ್ ಗೂಂಡಾಗಳು ಅವ್ರ ಮನೆ ಮುಂದೆನೆ ಬಂದು ಮ್ಯಾಮ್ ನ ಶೂಟ್ ಮಾಡಿ ಸಾಯಿಸ್ತಾರೆ. ಸರ್ ಸುಜಾತ್ ಬುಕಾರಿ ಇವರು ಕಾಶ್ಮೀರಲ್ಲಿ ನಡೆಯುತ್ತಿರುವ ಪೊಲಿಟಿಕಲ್ ಸ್ಕ್ಯಾಮ್ಸ್ ನ ಎಕ್ಸ್ಪೋಸ್ ಮಾಡ್ತಾರೆ. ಶಾಂತನು ಬೋಮಿಕ್ ತ್ರಿಪುರಾ ಕ್ಲಾಶಸ್, ಇನ್ನ ಎಷ್ಟೊಂದಿದೆ. ಇವ್ರ ತ್ಯಾಗಗಳನ್ನ ಎಲ್ಲರ ಹತ್ರ ಶೇರ್ ಮಾಡಿ, ಅವ್ರ ಸ್ಟೋರಿನ ಹೇಳ್ಕೊಳ್ಳಿ. ನಮ್ ಇಂಡಿಯಾಲಿ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ಟರ್ ಸ್ಪೀಚೇ ಇಲ್ಲ. ನಿಮ್ ಸಜೆಷನ್ಸ್ ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತು ಇದೇ ತರ ಇನ್ಫಾರ್ಮೇಶನ್ಸ್ ಗಾಗಿ ನನ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ.